ನಮಸ್ಕಾರ, ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅಂದ್ರೇ ಜಗಳ, ಬಿಗ್ ಬಾಸ್ ಅಂದ್ರೇ ಇಲ್ಲ ಸಲ್ಲದ ವಾದಗಳು, ಬಿಗ್ ಬಾಸ್ ಅಂದ್ರೇ ಹೊಡೆದಾಟ, ಬಿಗ್ ಬಾಸ್ ಅಂದ್ರೇ ಇಲ್ಲ ಸಲ್ಲದ ಕಾಂಟ್ರವರ್ಸಿಗಳು ಅನ್ನೋ ಒಂದಿಷ್ಟು ಥಾಟ್ಸ್ ಮೈಂಡ್ಸೆಟ್ ಎಲ್ಲರಲ್ಲೂ ಕೂಡ ಕೂತ್ಕೊಂಡ್ಬಿಟ್ಟಿದೆ. ಕೆಲವೊಂದಿಷ್ಟು ಜನರು ಯಾಕಪ್ಪ ಬೇಕು ಬಿಗ್ ಬಾಸ್ ಅಂತ ಹೇಳಿದ್ರೆ, ಇನ್ನೂ ಕೆಲವೊಂದಿಷ್ಟು ಜನಗಳು ಎಂಟರ್ಟೈನ್ಮೆಂಟ್ಗೋಸ್ಕರ ಬಿಗ್ ಬಾಸ್ ಬೇಕು ಅಂತ ಹೇಳೋರು ಸಾವಿರಾರು ಜನ. ಇನ್ನು ಕೆಲವೊಂದಿಷ್ಟು ಸ್ಪರ್ಧಿಗಳು ನಮ್ಮ ಲೈಫ್ ಸೆಟಲ್ಗೋಸ್ಕರ ನಾವು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಕಾಯ್ತಾ ಇರೋ ಸ್ಪರ್ಧಿಗಳು ಕೆಲವೊಂದಿಷ್ಟು ಜನ. ಹೌದು, ಬಿಗ್ ಬಾಸ್ ಅಂದ್ರೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಎಲ್ಲರೂ ತುಂಬ ಈಸಿಯಾಗಿ ಕಂಡುಹಿಡಿಯುವಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಜನ ನಟಿಯರು ಸಹ ಬಿಗ್ ಬಾಸ್ಗೆ ಬಂದು ಹೋದ ಮೇಲೆ ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ, ಆದರೂ ಕೂಡ ನಾನು ಎಲ್ಲೂ ಕೂಡ ರೆಕಗ್ನೈಸ್ ಆಗಿಲ್ಲ, ಬಿಗ್ ಬಾಸ್ನಲ್ಲಿ ಬಂದು ಹೋಗಿದ್ದಕ್ಕೋಸ್ಕರ ನನ್ನ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಅನ್ನೋ ಉದಾಹರಣೆನೂ ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ನಟ ನಟಿಯರು ಅಥವಾ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಹೋಗುವ ಮುಂಚೆ ಹಲವಾರು ಒಪಿನಿಯನ್ಸ್ಗಳು ಅವರಿಗೆ ಬಂದೇ ಬರುತ್ತೆ. ಹಾಗೆಯೇ ಬೇರೆಯವರ ಕಡೆಯಿಂದ ಒಂದಿಷ್ಟು ಮಾತುಗಳು ಕೇಳಿ ಬರೋದು ಸಹಜ. ಯಾಕಮ್ಮ ಬೇಕು ಬಿಗ್ ಬಾಸ್ಗೆ ಹೋಗೋದು, ಯಾಕಪ್ಪ ಬೇಕು ಬಿಗ್ ಬಾಸ್ಗೆ ಹೋಗೋದು ಅಂತ ಕೆಲವೊಂದಿಷ್ಟು ಜನ ಮಾತಾಡಿರ್ತಾರೆ. ಹಾಗೆಯೇ ಕಾವ್ಯ ಶೈವ್ ಅವರು ಹೋದ ಸೀಸನ್ನಲ್ಲಿ ಅದ್ಭುತವಾದ ಒಂದು ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿದ್ರು. ಆ ಒಬ್ಬ ಸ್ಪರ್ಧಿಗೆ ಅಂದರೆ ಕಾವ್ಯ ಶೈವ್ ಅವರಿಗೆ ಫನ್ನಾಗಿ ಒಬ್ಬ ವ್ಯಕ್ತಿ ಯಾಕಮ್ಮ ಹೋಗ್ತಿದೆಯಾ ಬಿಗ್ ಬಾಸ್ಗೆ ಅಂತ ಒಂದಿಷ್ಟು ಕಾಲು ಎಳೆದಿದ್ದು ಕೂಡ ಇದೆ. ಅದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡೋಣ. ಕೊನೆಯವರೆಗೂ ನೋಡಿ ಈ ಒಂದು ವಿಡಿಯೋ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಮ್ಮ ಹಾಗೂ ನಟಿ ಕಾವ್ಯ ನಡುವೆ ಇರೋ ಆತ್ಮೀಯತೆ ಬಗ್ಗೆ ನಿಮಗೂ ಗೊತ್ತು. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ಕಾವ್ಯ ಅವರು ಪುಷ್ಪಮ್ಮ ತಮ್ಮನ್ನು ಹೇಗೆ ತಮಾಷೆಯಾಗಿ ರೇಗಿಸಿದ್ರು ಅನ್ನೋ ತಮಾಷೆಯ ಘಟನೆಯನ್ನು ಹಂಚಿಕೊಂಡಿದ್ದಾರೆ. ಹೌದು, ಕಾವ್ಯ ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಯಶ್ ಅವರ ತಾಯಿ ಪುಷ್ಪಮ್ಮ ಅವರನ್ನು ಭೇಟಿಯಾಗಿದ್ರಂತೆ. ಆಗ ಪುಷ್ಪಮ್ಮ ಅವರು ಕಾವ್ಯ ಅವರನ್ನು ನೋಡಿ ತಮಾಷೆಯಾಗಿ ಗದರಿಕೊಂಡಿದ್ರಂತೆ. ನಾನು ನಿನಗೆ ಬಿಗ್ ಬಾಸ್ಗೆ ಹೋಗಬೇಡ ಅಂತ ಮೊದಲೇ ಹೇಳಿಲ್ವಾ, ನನ್ನ ಮಾತು ಕೇಳದೆ ಯಾಕೆ ಹೋದೆ ಅಂತ ಫನ್ನಾಗಿ ರೇಗಾಡಿದ್ರಂತೆ. ಬಿಗ್ ಬಾಸ್ ಮನೆಯಲ್ಲಿ ನಡೆಯೋ ಜಗಳ ಗಲಾಟೆಯನ್ನು ನೋಡಿ ಪುಷ್ಪಮ್ಮ ಅವರಿಗೆ ಕಾವ್ಯ ಮೇಲಿದ್ದ ಕಾಳಜಿಯಿಂದ ಈ ರೀತಿ ತಮಾಷೆಯಾಗಿ ಬೈದಿದ್ರಂತೆ. ಇನ್ನು ಕಾವ್ಯ ಅವರು ಹೇಳುವಂತೆ ಪುಷ್ಪಮ್ಮ ಅವರಿಗೆ ತಮ್ಮ ಮೇಲೆ ತುಂಬ ಪ್ರೀತಿ ಮತ್ತು ಕಾಳಜಿ ಇದೆ, ಅವರ ಮನೆಗೆ ಹೋದಾಗ ಮಗಳಂತೆ ನೋಡ್ಕೊಳ್ತಾರೆ, ಹಾಗಾಗಿನೇ ಬಿಗ್ ಬಾಸ್ನಂತಹ ಹೋಗಿದ್ದೆ ಅಲ್ವಾ ಅನ್ನೋ ಪ್ರೀತಿಯ ಕೋಪದಿಂದ ಈ ರೀತಿ ರೇಗಿದ್ರು ಅಂತ ಕಾವ್ಯ ನಗುತ್ತಾ ಆ ನೆನಪನ್ನು ಹಂಚಿಕೊಂಡಿದ್ದಾರೆ. ಕಾವ್ಯ ಅವರು ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ನಟಿಯಾಗಿ ಗುರುತಿಸಿಕೊಂಡವರು. ಯಶ್ ಅವರ ಕುಟುಂಬ ಚಂದನವನದಲ್ಲಿ ಸದಾ ಬೆಂಬಲವಾಗಿ ನಿಲ್ಲುವುದರಿಂದ ಇಬ್ಬರ ನಡುವೆ ಸ್ಯಾಂಡಲ್ವುಡ್ನ ಕಾರ್ಯಕ್ರಮಗಳು ಹಾಗೂ ಪಾರ್ಟಿಗಳಲ್ಲಿ ಆರಂಭಿಕವಾಗಿ ಪರಿಚಯ ಆಯಿತು. ತಾಯಿಯಂತಹ ಪ್ರೀತಿ ಕೊಟ್ಟ ಪುಷ್ಪಮ್ಮ ಅಂತ ಹೇಳ್ತಾರಲ್ವ ಕಾವ್ಯ ಅವರು. ಪುಷ್ಪಮ್ಮ ಅವರು ಚಿತ್ರರಂಗಕ್ಕೆ ಬರುವ ಹೊಸ ಕಲಾವಿದರನ್ನು ಮತ್ತು ಉದಯೋನ್ಮುಖ ನಟ ನಟಿಯರನ್ನು ಸ್ವಂತ ಮಕ್ಕಳಂತೆ ಪ್ರೋತ್ಸಾಹಿಸ್ತಾರೆ. ಕಾವ್ಯ ಅವರ ನಟನೆ ಮತ್ತು ಸರಳತೆಯನ್ನು ಮೆಚ್ಚಿದ ಪುಷ್ಪಮ್ಮ ಅವರೊಂದಿಗೆ ಮಗಳಂತೆಯೇ ಬಾಂಧವ್ಯ ಬೆಳೆಸ್ಕೊಂಡಿದ್ರು. ಕಾವ್ಯ ಅವರು ಹಲವಾರು ಬಾರಿ ಯಶ್ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಪುಷ್ಪಮ್ಮ ಅವರು ತಮ್ಮ ಮನೆಗೆ ಬರುವ ಕಲಾವಿದರಿಗೆ ಸದಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಕಾವ್ಯ ಅವರು ಸಂದರ್ಶನದಲ್ಲಿ ಹೇಳುವಂತೆ ಪುಷ್ಪಮ್ಮ ಅವರ ಕೈ ಅಡುಗೆ ಮತ್ತು ಅವರ ಮಾತಿನ ಶೈಲಿ ಅಂದರೆ ಕಾವ್ಯಗೆ ತುಂಬ ಇಷ್ಟ ಅಂತೆ. ಇನ್ನು ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗೆ ಕಾವ್ಯ ಹೋದಾಗ ಅಲ್ಲಿ ಜಗಳ ಗಲಾಟೆ ಎಲ್ಲ ಇರುತ್ತೆ, ನಿನಗೇಕೆ ಅದೆಲ್ಲ, ಹೋಗಬೇಡ ಅಂದಿದ್ನಲ್ಲ ಎಂದು ಪುಷ್ಪಮ್ಮ ತಮಾಷೆಯಾಗಿ ರೇಗಿದ್ದು ಅವರ ನಡುವಿನ ಹಿತಚಿಂತಕ ಬಾಂಡಿಂಗ್ಗೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಒಬ್ಬ ಹಿರಿಯ ಮಾರ್ಗದರ್ಶಿಯಾಗಿ ಪುಷ್ಪಮ್ಮ ಅವರು ಕಾವ್ಯ ಅವರ ನಟನಾ ಪಯಣಕ್ಕೆ ಶುಭ ಹಾರೈಸ್ತಾ ಚಿತ್ರರಂಗದಲ್ಲಿ ಹೇಗೆ ಮುನ್ನಡಿಬೇಕು ಎಂಬ ಬಗ್ಗೆ ಆಗಾಗ ಹಿತವಚನ ಹೇಳ್ತಾರಂತೆ ಅವರಿಗೋಸ್ಕರ. ಕಾವ್ಯ ಅವರ ಕಿರುತೆರೆಯ ಅಭಿನಯ ಮತ್ತು ಅವರ ಕಲಾತ್ಮಕ ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲ ಪುಷ್ಪಮ್ಮ ಅವರು ಈ ಸಿನಿಮಾಗೆ ಅಂದರೆ ಕೊತ್ತಲವಾಡಿ ಸಿನಿಮಾಗೆ ಕಾವ್ಯ ಸೂಕ್ತ ನಟಿ ಎಂದು ಭಾವಿಸಿ ಅವರಿಗೆ ಈ ಮುಖ್ಯ ಪಾತ್ರದ ಅವಕಾಶವನ್ನು ಕೂಡ ಒದಗಿಸಿಕೊಟ್ಟಿದ್ದರು.
ಸೆಟ್ನಲ್ಲಿ ಕಾವ್ಯ ಅವರಿಗೆ ಪುಷ್ಪಮ್ಮ ಅವರು ಸ್ವತಃ ಮಗಳಂತೆ ಪ್ರೋತ್ಸಾಹ ನೀಡ್ತಾ ಇದ್ರು. ನಟನೆಯ ವಿಷಯದಲ್ಲಿ ಹಾಗೂ ಡ್ರೆಸ್ಸಿಂಗ್ ಲುಕ್ ವಿಷಯಗಳಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದರು. ಪುಷ್ಪಮ್ಮ ಅಮ್ಮ ನನಗೆ ಈ ಅವಕಾಶ ನೀಡಿದ್ದು ನನ್ನ ಅದೃಷ್ಟ. ಅವರು ನನ್ನ ನಟನೆಯನ್ನು ನಂಬಿ ಕೊತ್ತಲವಾಡಿ ಸಿನಿಮಾದಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟರು ಎಂದು ಕಾವ್ಯ ಹಲವು ಸಂದರ್ಶನಗಳಲ್ಲಿ ಧನ್ಯವಾದ ತಿಳಿಸಿದ್ದಾರೆ. ಕೇವಲ ಕ್ರಶ್ ಅಥವಾ ತಾಯಿಯಂತೆ ಕಾಳಜಿಯಷ್ಟೇ ಅಲ್ಲ, ಕಾವ್ಯ ಅವರ ನಟನಾ ರಂಗದ ಬೆಳವಣಿಗೆಗೂ ಪುಷ್ಪಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕೊತ್ತಲವಾಡಿ ಸಿನಿಮಾದಲ್ಲಿ ಕಾವ್ಯಗೆ ಅವಕಾಶ ಕೊಡಿಸುವ ಮೂಲಕ ಅವರ ನಟನಾ ಪ್ರತಿಭೆಗೆ ದೊಡ್ಡ ವೇದಿಕೆ ಕಲ್ಪಿಸಿಕೊಟ್ಟ ಹೆಮ್ಮೆ ಯಶ್ ತಾಯಿ ಪುಷ್ಪಮ್ಮ ಅವರಿಗೆ ಸಲ್ಲುತ್ತದೆ. ಯಾರೇ ಒಬ್ಬ ಪ್ರೀತಿಸುವ ವ್ಯಕ್ತಿಯಾಗಿರಲಿ, ಆ ವ್ಯಕ್ತಿಗೆ ಯಾವುದು ಸರಿ ಯಾವುದು ತಪ್ಪು, ಆ ವ್ಯಕ್ತಿ ಕಷ್ಟಕ್ಕೆ ಹೋಗ್ತಾ ಇದ್ದಾನ ಅಥವಾ ಆ ವ್ಯಕ್ತಿ ಕೆಟ್ಟದ್ದನ್ನು ಮಾಡ್ತಾ ಇದ್ದಾನ, ಇದೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ. ಒಂದು ಪ್ರೀತಿ, ಒಂದು ಕಾಳಜಿ, ಒಂದು ಪಾಪ ಅನ್ನೋ ಒಂದು ಕನ್ಸರ್ನ್, ಇದೆಲ್ಲವೂ ಕೂಡ ಇದ್ದರೆ ಆ ವ್ಯಕ್ತಿ ಒಂದು ಸಲಹೆಯನ್ನು ಕೊಡ್ತಾನೆ. ಅದೇ ಸಲಹೆನ ಬಿಗ್ ಬಾಸ್ಗೆ ಹೋಗುವ ಮುನ್ನ ಪುಷ್ಪಮ್ಮ ಅವರು ಕಾವ್ಯ ಅವ್ರಿಗೆ ಕೊಟ್ಟಿರೋದ್ರಲ್ಲಿ ತಪ್ಪಿಲ್ಲ. ಯಾಕಂದರೆ ಎಲ್ಲರ ಮೈಂಡ್ಸೆಟ್ಟಲ್ಲೂ ಒಂದು ಶೋ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಕೆಲವರು ಒಂದಿಷ್ಟು ಯೋಚನೆಗಳ ಮೂಲಕ ಆ ಒಂದು ಶೋ ಎಂಟರ್ಟೈನ್ಮೆಂಟ್ ಆಗಿ ನೋಡಿದರೆ, ಇನ್ನು ಕೆಲವೊಂದಿಷ್ಟು ಜನ ತಂದೆ ತಾಯಿಗಳು ಅಥವಾ ಹಿರಿಯರು ತಮ್ಮ ಮಗಳು ಒಂದು ಬಿಗ್ ಬಾಸ್ಗೆ ಹೋಗ್ತಿದ್ದಾಳೆ, ಒಂದು ವೇದಿಕೆಗೆ ಹೋಗ್ತಾ ಇದ್ದಾಳೆ ಅಂದರೆ ಅಲ್ಲಿ ಪ್ಲಸ್ ಆರ್ ಮೈನಸ್ ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತಾನೆ ಇರ್ತಾರೆ. ಅಂತಹ ಯೋಚನೆಯ ಮೂಲಕವೇ ಒಂದು ಫನ್ನಾಗಿ ಈ ಒಂದು ಮಾತನ್ನು ಹೇಳಿದರು ಪುಷ್ಪಮ್ಮ ಅವರು. ಅವರಿಗೆ ನನ್ನ ಮೇಲೆ ಬಹಳ ಕಾಳಜಿ ಇದೆ, ಪ್ರೀತಿ ಇದೆ ಅನ್ನೋ ಒಂದು ಮಾತನ್ನು ಕಾವ್ಯ ಶೈವ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹಂಚಿಕೊಂಡಿದ್ದಾರೆ. ಒಂದು ಸ್ಪರ್ಧಿಯಾಗಿ ಹೋಗಿ ಅಲ್ಲಿ ಹಲವಾರು ಕನ್ನಡಿಗರ ಮನಸ್ಸನ್ನು ಗೆದ್ದು ತಮ್ಮ ಸರಳತೆಯ ಮೂಲಕ ತಮ್ಮ ಒಂದು ಜವಾಬ್ದಾರಿ, ಮನೆಯವರ ಒಂದು ಮರ್ಯಾದೆ ಹೇಗೆ ನೋಡ್ಕೊಳ್ಬೇಕು, ಇದೆಲ್ಲವೂ ಕೂಡ ಒಂದು ಹೆಣ್ಮಗಳ ಒಂದು ಕರ್ತವ್ಯ ಆಗಿರುತ್ತೆ. ಆ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಕಾವ್ಯ ಅವರು ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ? ಪುಷ್ಪಮ್ಮ ಹಾಗೂ ಕಾವ್ಯ ಶೈವ್ ಅವರ ನಡುವಿನ ಬಾಂಡಿಂಗ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ, ಇಂತಹದ್ದೇ ವಿಡಿಯೋದಲ್ಲಿ. ಇನ್ನೂ ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಹೋಗ್ತೀನಿ. ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ವಿಷಯದಲ್ಲಿ, ಮನೋರಂಜನೆಯ ವಿಷಯದಲ್ಲಾಗಿರ್ಬೋದು, ಬಿಗ್ ಬಾಸ್ ವಿಷಯಗಳಲ್ಲಾಗಿರ್ಬೋದು ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.